ನಾನಿವತ್ತು ಕ್ಯಾಂಪಿಂಗ್ ಮಾಡೋಕ್ಕೆ ಹೋಗ್ತಾ ಇರೋದು ಒಂದು ಅದ್ಭುತ ಲೊಕೇಶನ್. ಇದನ್ನ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋಡಿ, ಕೆಲವೊಂದು ಕಡೆ ಬೆಟ್ಟ ಇರುತ್ತೆ, ಕೆಲವೊಂದು ಕಡೆ ನೀರಿರುತ್ತೆ, ಕೆಲವೊಂದು ಕಡೆ ನೇಚರ್. ಇದು ಮೂರು ಒಟ್ಟಿಗೆ ಇರೋಂಥ ಜಾಗ ನೋಡೋದಕ್ಕೆ ತುಂಬ ಅದ್ಭುತವಾಗಿರುತ್ತೆ. ಅಂಥದ್ದೇ ಒಂದು ಲೊಕೇಶನ್ಗೆ ನಾನು ಹೋಗ್ತಾ ಇದ್ದೀನಿ. ಇದು ಬೆಂಗಳೂರು ಸಮೀಪದಲ್ಲಿರೋ ರಾಮನಗರದ ಹತ್ರ ಇರುವಂಥ ಜಾಗ, ಮುತ್ತುರಾಯಸ್ವಾಮಿ ಬೆಟ್ಟ. ನಾವಿವತ್ತು ಬಂದಿದ್ದೀವಿ ಒಂದು ಹೊಸ ಲೊಕೇಶನ್ನಿಗೆ. ಹೇಗಿದೆ ಅಂತ ಹೇಳಿದ್ರೆ, ನಾನು ಕ್ಯಾಂಪಿಂಗ್ ಮಾಡ್ತಾ ಇರೋಂಥ ಲೊಕೇಶನ್ ಸುತ್ತಲೂ ನೇಚರ್, ತೋಟಗಳು, ವ್ಯವಸಾಯ ಮಾಡ್ತಾ ಇರೋಂಥ ಕಥೆಗಳು. ಇದರಲ್ಲಿ ಒಂದು ದೊಡ್ಡ ಕೆರೆ, ಅದರ ಒತ್ತಾಗಿ ನಿಂತಿರುವಂಥ ಒಂದು ಬೆಟ್ಟ, ಅದರ ಮೇಲೆ ಚಿಕ್ಕದಾಗಿ ಇರುವಂಥ ಒಂದು ಮುತ್ತುರಾಯಸ್ವಾಮಿಯ ಗುಡಿ. ಇದೆಲ್ಲ ಒಟ್ಟಿಗೆ ಇರುವಂಥ ಜಾಗ ಸೇರಿ ಇದನ್ನು ಸ್ಪೆಷಲ್ ಮಾಡ್ತಾರೆ. ತಣ್ಣಗೆ ಬೀಸ್ತಾ ಇರೋ ಗಾಳಿ, ತುಂತುರು ಮಳೆ, ಇದೆಲ್ಲ ಸೇರಿ ಒಟ್ಟಾಗಿ ಈ ಜಾಗದ ಸೌಂದರ್ಯನ ಎಷ್ಟು ಚೆನ್ನಾಗಿ ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮ ಟೆಂಟಲ್ಲಿ ಕೂತು ಇದನ್ನು ನೋಡ್ತಾ ಇರೋದೇ ಒಂದು ತುಂಬ ಖುಷಿ. ನಾವು ಇಲ್ಲಿ ಬಂದು ರೀಚ್ ಆದಾಗ ತುಂತುರು ಹನಿ. ಮಳೆ ಜೋರಾಗೋದಕ್ಕಿಂತ ಮುಂಚೆ ಟೆಂಟ್ ಸೆಟಪ್ ಹಾಕೊಂಡ್ಬಿಡೋಣ ಅಂತ ಹೇಳಿ ದೊಡ್ಡ ಟೆಂಟನ್ನು ಪಿಚ್ ಮಾಡಿದ್ವಿ. ಅದೃಷ್ಟವಶ ಟೆಂಟ್ ಸೆಟಪ್ ಮಾಡಿದ್ದಷ್ಟೇ ಮಳೆ ಜೋರಾಯಿತು. ಎಲ್ಲರೂ ನಗ್ನಗ್ತಾ ಮಾತಾಡ್ತಾ ಟೆಂಟ್ ಒಳಗೆ ನಿಂತು ಟೀ ಮಾಡಿ ಕುಡಿದ್ವಿ. ಮ್ಯಾನ್ಯಲ್ ಕಾರ್ಪೆಂಟರ್ ಹತ್ರ ಮಾಡಿಸಿದ್ದೆ. ಹಾಂ ಸರ್, ಎಲ್ಲ ನಾನು ಐಡಿಯಾ ಕೊಟ್ಟು ನನಗೆ ಏನು ಬೇಕೋ ನನ್ನ ಕಾರ್ ಡೈಮೆನ್ಷನ್ ಪ್ರಕಾರಕ್ಕೆ ಆ ಥರ ಮಾಡಿಸಿದ್ವಿ ಸರ್. ತೊಳಿ ಸರಿಗೆ ನಮ್ದು ಆ್ಯಕ್ಚುಲಿ ಹಳೆ ಮನೆ ಇದೆ ಅಲ್ಲಿ. ಓ ನೈಸ್ ಸರ್. ಕುಶಾಲ್ ನಗರ. ಅಂದರೆ ನಮ್ಮ ಪೇರೆಂಟ್ಸ್ ಎಲ್ಲ ತುಂಬ ಏಜ್ ಆಗಿದೆ, ಅವರು ಇಲ್ಲಿ ಬಂದಿದ್ದಾರೆ. ಹಂಚಿನ ಮನೆ 1917 ಕಟ್ಟಿದ್ದು. ಹಾಂ ಹಾಂ ಹಾಂ. ಹೇಗೆ ಭೇಟಿ ಮಳೆ ಬಂದ್ಬಿಡ್ತು ಅದಕ್ಕೆ. ಹಾಂ, ಟೀ ರೆಡಿ ಮಾಡ್ಕೊಂಬಿಡೋಣ ಸರ್.
ಎಷ್ಟು ಫ್ರೀಕ್ವೆಂಟಾಗಿ ಕ್ಯಾಂಪಿಂಗ್ ಮಾಡ್ತೀರಾ? ಸರ್ ನಾವು ಎವ್ರಿ ವೀಕ್ ಮಾಡ್ತಾ ಇರ್ತೀವಿ ಆಲ್ಮೋಸ್ಟ್. ಓಕೆ. ಇವಾಗ ಆನ್ ಆ್ಯಂಡ್ ಆ್ಯಾವ್ರೇಜಲ್ಲಿ ಮಂತ್ಲಿ 3 ಕ್ಯಾಂಪಿಂಗ್ ನಡೀತದೆ. ಓಕೆ. ಕೊಡಗಲ್ಲಿ ಎಲ್ಲೆಲ್ಲಿ ಮಾಡಿದ್ದೀರಾ? ಸರ್ ಕೊಡಗು ಅದು ಕೂರ್ಗ್ ಅವ್ರ ಜೊತೆ ಹೋಗಿದ್ದು ಬಿಟ್ಟರೆ ಬೇರೆ ಇನ್ನೆಲ್ಲೂ ಹೋಗಿಲ್ಲ. ಓಕೆ ಓಕೆ. ಬೆಂಕಿ ಹಾಕೋದಂಗೆ ನೋಡು ಬೌಲ್. ಕಾರಲ್ಲೇ ಅಡುಗೆ ಮಾಡ್ತೀವಿ. ನೋಡಿ ಇದೆ 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 ಬನ್ನಿ. ನೋಡಿ ಕಾರಲ್ಲಿ ಅಡುಗೆ ಮಾಡೋದು. ಸರಿ ನಮ್ಮ ಚಾನಲ್ ವಿಡಿಯೋ ನೋಡಿದ್ಯಾ? ನೋಡಿಲ್ವಾ? ಈ ಕಡೆ ತಿರುಗಿ ನೋಡಿ. ಇವನು ಇವತ್ತು ನಮ್ಮ ಕ್ಯಾಂಪಿಂಗ್ ಬಂದಿರಾದ್ರೆ ನನ್ನ ಚಾನಲ್ ವಿಡಿಯೋ ನೋಡಿಲ್ಲ. ಪನಿಷ್ಮೆಂಟ್ ಏನು ಕೊಡ್ಬೋದು? ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಏನೇನು ಪನಿಷ್ಮೆಂಟ್ ಕೊಡ್ಬೋದು ಇವನಿಗೆ ಅಂತ. ಏನು ಕೊಡ್ಬೋದು ಪನಿಷ್ಮೆಂಟ್? ಬಿಸ್ಕೆಟ್ ಕೊಡಲ್ಲ, ಇಲ್ಲಾಂದರೆ ಹಾಲು ಕೊಡಲ್ಲ. ಟೀ ಕಾಫಿ ಕುಡಿದ್ಯಾ? ಹಾಲು ಕುಡಿದ್ಯಾ? ಮತ್ತೆ ಏನು ಮಾಡ್ತೀಯ ಈಗ? Very good set. Very compact, right? He has done very nicely actually. Each and every space he utilized. to remove and keep, right? Two people are required. ಓಕೆ. ಕಲ್ ಮೇಲೆನೆ ಟೆಂಟ್ ಹಾಕಿರೋದು. ಅದು ಯಾವ ಜಾಗ ಅದು? ಓ, ಕಲ್ ಮೇಲೆ ಟೆಂಟ್ ಆಗಿರೋ ಜಾಗನಾ? ಅದು ಬಂದು ಮಂದಾರಗಿರಿ ಇಲ್ಲ ಹತ್ರ. ಯಾವುದು ಸಜೆಸ್ಟ್ ಮಾಡ್ತೀರಾ ಅವ್ರಿಗೆ? ಇದೇ ತರ ತಗೊಂಡ್ಬಿಡೋದು ಸರ್ ಯಾವ ಪರ್ಪಸ್ಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಟೇಬಲ್ ಇಟ್ಕೋಬೇಕು. Better, right? 15,000. It looks really nice. It's like a room. Nearby, right? Within 200 kilometers, they can normally. Simla, Mangalore, different types of destination. We don't have ice kind of thing, but different. Next time, 6 feet, right? You can see. ಇದೊಂದು 10 ವೆಹಿಕಲ್ಸ್ ಅಂದ್ರೆ ಎಷ್ಟು ಜಾಗ ಬೇಕಾಗುತ್ತೆ? ಒಂದು 100 by 100 ಸಾಕಾಗುತ್ತಲ್ಲ? ಸಾಕು ಸರ್. ಇದು ಚೆನ್ನಾಗಿದೆ. ಓ ಮೇಡಮ್, ವಿಡಿಯೋಗೋಸ್ಕರ ಅಂತ ಸುಳ್ಳು ಹೇಳ್ತಾ ಇದ್ದೀನಿ. ಇಲ್ಲ ಚೆನ್ನಾಗಿದೆ. ಒಂದು ಲೆವೆಲ್ ಕಾಂಪಿಟೇಷನ್ ಆಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಫಿಸಿಕಲ್ ಸ್ಟ್ರೆಂತ್ನ ಪ್ರತಿಯೊಂದು ಸ್ಪೋರ್ಟ್ಸು ಡಿಮ್ಯಾಂಡ್ ಮಾಡುತ್ತೆ. ಮಳೆ ಸ್ಟಾರ್ಟ್ ಆಗಿದ್ದು ಲೈಟಾಗಿ ಅದು ಬರ್ತಾನೆ ಇದೆ, ಸ್ಟಾಪೇ ಆಗಿಲ್ಲ. ಬಟ್ ತುಂಬ ಪೀಸ್ಫುಲ್ ಆಗಿದೆ ನೋಡಿ. ಇವತ್ತು ಆ್ಯಕ್ಚುಲಿ ನಮಗೆ ಅನ್ನಿಸ್ತಾ ಇದೆ ನಾವು ತೊಗೊಂಡಿರೋ ಟೆಂಟ್ ಸರ್ವ್ ಆಯಿತು ಅಂತ. ಆಲ್ದು ಇಷ್ಟೊತ್ತವರೆಗೂ ಇಲ್ಲೆಲ್ಲ ಕುತ್ಕೊಂಡು ಟೈಮ್ ಪಾಸ್ ಮಾಡಿದ್ದು ಇಲ್ಲ ಸರ್. ಯಾವಾಗಲೂ ಪಿಚ್ ಮಾಡ್ತೀವಿ, ಯಾವುದೋ ಒಂದೊಂದು ಟೈಮ್ ಮಾತ್ರ ಪಿಚ್ ಮಾಡಲ್ಲ. ಮಳೆ ಬರ್ತಾನೆ ಇದೆ, ನಿಲ್ತಾನೆ ಇಲ್ಲ. ಬಟ್ ಸರೌಂಡಿಂಗಲ್ಲಿ ನೋಡಿ ಹೇಗೆ ಕಾಣ್ತದೆ ಅಂತೇಳಿ. ಸೊ ಮಳೆ ಸ್ಟಾರ್ಟ್ ಆಗಿದ್ದು ನಿಂತೇ ಇಲ್ಲ. ಇವಾಗಷ್ಟೇ ಹೇಳ್ಬೇಕಂದ್ರೆ ಇವಾಗಷ್ಟೇ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಅಡುಗೆ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ. ಡಿನ್ನರ್ ಮಾಡಿಕೊಂಡು ಸೊ ಸರ್ ತಂದಿರೋ ರೊಟ್ಟಿ, ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ಅದಾದಮೇಲೆ ಪರಾಟನ್ನು ಪಲ್ಯ ತಿನ್ಕೊಂಡಾದ್ಮೇಲೆ ನಾನು ಚಿಕನ್ ಫ್ರೈ ಮನೆಯಿಂದನೇ ಮಾಡ್ಕೊಂಬಂದಿದ್ದೆ. ಸೊ ಅದನ್ನು ನೆಂಚ್ಕೊಂಡು ಜೊತೆಲಿ ತಿನ್ನೋದು. ಯಾಕಂದರೆ ನಾನು ನಾನ್ ವೆಜ್ ತಿಂತೀನಿ, ಸರ್ ಕಂಪ್ಲೀಟ್ ವೆಜಿಟೇರಿಯನ್ನು. ಕ್ಯಾಂಪಿಂಗ್ ಅಂದರೆ ಏನು ಅನ್ಕೊಂಡ್ಬಿಡ್ತೀವಿ, ಎಲ್ಲ ಆರಾಮಾಗಿರುತ್ತೆ, ಒಳ್ಳೊಳ್ಳೆ ಲೊಕೇಶನ್ಗೆ ಹೋಗ್ತೀವಿ,
ವಿಡಿಯೋಲಿ ತೋರಿಸಿದಾಗ ವಾವ್ ಅನ್ಸುತ್ತೆ, ವಿಡಿಯೋ ನೋಡಿ ಎಷ್ಟು ಆರಾಮಾಗಿರುತ್ತೆ ಅನ್ಸುತ್ತೆ. ಆ್ಯಕ್ಚುಲಿ ಆ ಥರ ಅಲ್ಲ, ಅದೊಂಥರ ಯಾವಾಗಲೂ ಕ್ಯಾಂಪಿಂಗ್ ಮಾಡಬೇಕು ಅಂದರೆ ರೆಸಾರ್ಟ್ ಫೀಲ್ ಇಟ್ಕೊಂಡು ಮಾಡಬಾರ್ದು. ನಮಗೆಲ್ಲ ರೆಡಿ ಇರುತ್ತೆ, ನಮಗೆ ಒಳ್ಳೆ ಪ್ಲೇಸ್ ಸಿಗುತ್ತೆ, ಕ್ಲೀನಾಗಿರೋದು ಸಿಗುತ್ತೆ, ಲೆವೆಲ್ ಜಾಗ ಸಿಗುತ್ತೆ, ಸೆಕ್ಯೂರಿಟಿ ಇರುತ್ತೆ, ಇದಿರುತ್ತೆ ಅದಿರುತ್ತೆ ಅಂತಲ್ಲ. ನಮ್ಮ ಸೇಫ್ಟಿ ನಾವು ನೋಡ್ಕೊತೀವಿ. ಬಟ್ ಮೋರ್ ಅಬೌಟ್ ಮಾತಾಡಬೇಕು ಅಂದರೆ ಹೆಂಗೆ ಅನ್ಕೊಂತೀವಿ ಅಂದರೆ ದಿನೇ ಯಾವಾಗಲೂ ಪ್ರತಿಯೊಂದು ಸತಿನೂ ಒಂದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ನೋಡಿ, ನೀವು ಕಳೆದ ವಿಡಿಯೋಗಳೆಲ್ಲ ನೋಡಿರ್ಬೋದು, ಮಳೆನೇ ಇಲ್ಲ, ಬಟ್ ಮೋಡ ಮುಚ್ಕೊಂಡಿತ್ತು, ತುಂಬ ಹೆವಿ ಗಾಳಿ. ಬಟ್ ಇವತ್ತು ಗಾಳಿ ಅಷ್ಟೊಂದಾಗಿಲ್ಲ, ಕಾಮಾಗಿದೆ. ಬಟ್ ಮಳೆ ಹಿಡಿದಿದ್ದು ಸಂಜೆಯಲ್ಲಿ ಇಷ್ಟುವರೆಗೂ. ನೋಡಿ, ಕ್ಯಾಂಪ್ ಫೈರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಕ್ಯಾಂಪ್ ಫೈರ್ ಹಾಕೋಕ್ಕಾಗಿಲ್ಲ, ಆ ಥರ ಕೂಡ ಇರುತ್ತೆ. ಇವತ್ತು ಅಕ್ಕಪಕ್ಕದಲ್ಲಿ ಅಂತ ಅಂದರೆ ಏನೊಂದು ಸದ್ದಿಲ್ಲ, ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತಲೂ ಗೊತ್ತಾಗ್ದಿರೋಷ್ಟು ಸೈಲೆಂಟ್ ಇದೆ ಇಲ್ಲಿ. ಸೊ ಕೇಳಿಸ್ಕೊಂಡ್ರೆ ಪಕ್ಕದಲ್ಲಿ ಕೆರೆ, ಎದುರುಗಡೆ ಗುಡ್ಡ, ಬೆಳಕಲ್ಲಿರುವಾಗ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ರಾತ್ರಿ ಹೊತ್ತು ಅಷ್ಟೇ ಭಯ ಅನ್ಸುತ್ತೆ. तो उस टाइम पे तो हम बाहर सोए थे, उतना मतलब क्लाउडी था लेकिन चांद दिखा था. आज तो पूरा बारिश. ಅದೇ ಮತ್ತೆ ಹೇಳ್ತಾ ಇದೀನಲ್ಲ, ಇಂಥ ಒಂದು ಲೊಕೇಶನಲ್ಲಿ ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡಿ ಒಬ್ರಿಗೊಬ್ರದೆಲ್ಲ ಹಂಚ್ಕೊಂಡು ಈ ಥರ ಒಂಥರ ಇವತ್ತು ಕೂಡ ಪಾಟ್ಲಾಕ್ ಥರದ್ದಾಯಿತು. ಸೊ ಸರ್ ರೋಟಿದಾಯಿತು, ನಮ್ಮ ಕಡೆಯಿಂದ ಪಲ್ಯ ಆಯಿತು. ಡಿನ್ನರ್ ಮಾಡ್ತೇವೆ. ಡಿನ್ನರ್ ಮಾಡಿದ್ಮೇಲೆ ಸಿಗೋಣ. ಸ್ನೇಹಿತರೆ, ಊಟ ಆಯಿತು, ಬೆಡ್ಡು ರೆಡಿ ಆಯಿತು. ಮಳೆ ಅವಾಗ ಒಂದು 5-10 ನಿಮಿಷ ಸೆಂಟ್ರಲ್ ಗ್ಯಾಪ್ ಕೊಟ್ಟಿದ್ದು ಊಟ ಮಾಡುವಾಗ ಮತ್ತೆ ಸ್ಟಾರ್ಟ್ ಆಯಿತು. ಇನ್ನೇನು ಊಟ ಮುಗಿಸ್ತದೆ ಅವಾಗ ಮಳೆ ಸ್ಟಾರ್ಟ್ ಆಯಿತು. ನೋಡಿ, ಕೇಳಿಸ್ಕೊತಾ ಇದ್ದೀರಲ್ಲ, ಇನ್ನೂ ಮಳೆ ಬರ್ತಾನೆ ಇದೆ. ಸೊ ಹಾಗಾಗಿ ಹೇಗೂ ಕಾರಲ್ಲೇ ಮಲಗೋದು, ಟೆಂಟ್ ಹಾಕೋ ಅವಶ್ಯಕತೆ ಇಲ್ಲ. ಪ್ಲಸ್ ಮಳೆ ಬರ್ತಿದೆ, ಎಲ್ಲರೂ ಅವರು ಕೂಡ, ಸಚಿನ್ ಸರ್ ಕೂಡ ಕಾರಲ್ಲೇ ಮಲಗ್ತಾ ಇದ್ದಾರೆ, ನಾನು ಕೂಡ ಕಾರಲ್ಲೇ ಮಲಗ್ತಾ ಇದ್ದೀನಿ. ಸೊ ರಾತ್ರಿ ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲ, ಯಾಕಂದರೆ ಕಂಪ್ಲೀಟ್ಲಿ ಆಫ್ ಬೀಟಲ್ಲಿದ್ದೀವಿ. ಆಫ್ ಬೀಟ್ ಅನ್ನೋದಕ್ಕಿಂತನೂ, ಆಫ್ ಬೀಟ್ ಅಲ್ಲ, ಕಂಪ್ಲೀಟ್ಲಿ ಆಫ್ ಗ್ರಿಡಲ್ಲಿದ್ದೀವಿ. ಯಾವುದು ಹಳ್ಳಿ ಹತ್ರ ಇಲ್ಲ, ಈ ಕಡೆ ಸಿಟಿ ಹತ್ರ ಇಲ್ಲ, ಜನ ಯಾವುದು ಹತ್ರ ಇಲ್ಲ. ಬೆಳಿಗ್ಗೆ ಹೇಗಿರುತ್ತೆ ಅನ್ನೋದೇ ಸರ್ಪ್ರೈಸಿಂಗ್ ಥಿಂಗ್. ಸರಿ, ಓಕೆ ಸ್ನೇಹಿತರೆ, ಈಗ ಆಲ್ರೆಡಿ ಟೈಮ್ ಆಯಿತು, 10:30 ಆಗ್ತದೆ. ಮಲ್ಗನ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಅಕಸ್ಮಾತ್ ಏನಾದರೂ ಮೋಡ ಕ್ಲಿಯರ್ ಇತ್ತು, ಮಳೆ ಬರ್ತಿಲ್ಲ ಅಂತ ಹೇಳಿದ್ರೆ ಸನ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ಇವಾಗ ಬಂದಾಗ ಗೊತ್ತೇ ಆಗಿಲ್ಲ ಯಾವ ಕಡೆ ಸನ್ಸೆಟ್ ಆಗಿದೆ ಅಂತ. ಇವಾಗ ಇನ್ನೊಂದು ಕಡೆ ಯಾವ ಕಡೆ ಸನ್ರೈಸ್ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಬೆಟ್ಟದ ಹಿಂದೆಯಿಂದ ಆಗುತ್ತಾ ಇಲ್ಲ ಈ ಕಡೆ ಕೆರೆ ಸೈಡಿಂದ ಸಿಗುತ್ತಾ ಅದು ಕೂಡ ಗೊತ್ತಿಲ್ಲ. ನೋಡೋಣ ಬೆಳಿಗ್ಗೆ ಹೇಗಿರುತ್ತೆ ಅಂತ. ಬೆಳಿಗ್ಗೆ ಏನಾದರೂ ಮಳೆ ಬಂದಿಲ್ಲ, ಸ್ವಲ್ಪ ಮೋಡ ಕ್ಲಿಯರ್ ಆಗಿ ಸೂರ್ಯ ಬಂತು ಅಂತ ಹೇಳಿದ್ರೆ ಟ್ರೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮೇಲೊಂದು ಚಿಕ್ಕ ಗುಡಿ ಕೂಡ ಇದೆ, ಮುತ್ತರಾಯ ಸ್ವಾಮಿ ಗುಡಿ ಇದೆ. ಸೊ ಅಲ್ಲೂ ಕೂಡ ಹೋಗಿ ನೋಡೋಣ ಹೇಗಿರುತ್ತೆ ಅಂಥೇಳಿ. ಬಟ್ ಎಲ್ಲದೂ ಮಳೆ ನಿಂತರೆ ಮಾತ್ರ. ಬಟ್ ಮಳೆ ಬಂದರೆ ಬೆಳಿಗ್ಗೆಯಲ್ಲಿ ಮಳೆಯಲ್ಲಿ ಹೇಗೆ ಕಾಣಿಸುತ್ತೆ ಈ ಜಾಗ ಅನ್ನೋದು ನೋಡೋಕ್ಕೆ ಸಿಗತ್ತೆ. ಸರಿ, ಓಕೆ, ಇವಾಗ ಮಲಗೋಣ, ಬೆಳಿಗ್ಗೆ ಸಿಗೋಣ ಸ್ನೇಹಿತರೆ. ಗುಡ್ ನೈಟ್. ಓಕೆ ಸ್ನೇಹಿತರೆ, ಒಳಗೆ ಬಂದಿದ್ದಾಯಿತು, ಸೆಟ್ಲ್ ಆಗಿದ್ದೀನಿ. ಇವಾಗ ಮಲ್ಕೊಳ್ಳೋಣ, ಬೆಳಿಗ್ಗೆ ಸಿಗೋಣ. ಗುಡ್ ನೈಟ್. ಬೆಳಗ್ಗೆ ಎದ್ಮೇಲೆ ತುಂಬ ಚೆನ್ನಾಗಿದೆ ಸರೌಂಡಿಂಗು ಬೆಳಕಲ್ಲಿ ನೋಡೋದಕ್ಕೆ. ಬಟ್
ತುಂಬ ರಿಲ್ಯಾಕ್ಸಿಂಗ್ ಪ್ಲೇಸ್. ಟೀ ಮಾಡಿ ಕುಡ್ದಿದ್ದಾಯಿತು. ಎಲ್ಲ ಸಂಡೇ ಅಲ್ವಾ ನೋಡಿ, ಎಲ್ಲರೂ ತುಂಬ ಜನ ಬಂದಿದ್ದಾರೆ ಟ್ರೆಕ್ಕಿಂಗ್ ಹೋಗೋದಕ್ಕೆ ಕೂಡ. ನಾವು ಇವಾಗ ಟ್ರೆಕ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಜೊತೆ ಬಂದವರು ಒಬ್ರು ಆಲ್ರೆಡಿ ಹತ್ತಿದ್ದಾರೆ ನೋಡಿ, ಅಲ್ಲಿ ಎಲ್ಲಿವರೆಗೂ ಕಾಣಿಸೋದಿಲ್ಲ ಅಂತ ಗೊತ್ತಿಲ್ಲ. ಇವಾಗ ನಾನು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ಅಲ್ಲಿದ್ದು ಕೆಲವು ಡ್ರೋನ್ ಫುಟೇಜಸ್ ತಗೊಳ್ಳೋಣ, ನೋಡೋಣ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು, ನನಗೆ ನಗು ಬರ್ತದೆ ಹೇಳೋದಕ್ಕೆ. ಹೇಗೆ ಅಂದರೆ, ಸೆಟ್ಟಾಗಿ ಬಂದಿದ್ದೀನಿ, ಟ್ರೆಕ್ಕಿಂಗ್ ಇದೆ ಅಂತ ಗೊತ್ತಿತ್ತು, ಎಲ್ಲನೂ ಶೂ ಕೂಡ ತಂದಿದ್ದೀನಿ. ಟ್ರೆಕ್ಕು ತುಂಬ ಫುಲ್ಲು ಟಾಪರ್ಗೆ ಹೋಗ್ತಿಲ್ಲ ಅಂತ ಅಂದ್ಬಿಟ್ಟು ಶೂ ಹಾಕ್ಕೊಂಡಿಲ್ಲ, ಚಪ್ಪಲಲ್ಲೇ ಹೋಗ್ತಾ ಇದ್ದೀನಿ. ನನ್ನ ಕಾಲು ಮೊದಲೇ ಬೆವರುತ್ತೆ, ಅದರಲ್ಲಿ ಚಪ್ಪಲಲ್ಲೇ ಹೋಗ್ತಾ ಇದ್ದೀನಿ ನೋಡಿ. ಶೂ ಹಾಕ್ಕೊಂಡು ಹೋಗ್ದಿರ ಇವಾಗ ಹತ್ತುವಾಗ ಅದೆಷ್ಟು ಜಾರುತ್ತೋ, ಕಾಮಿಡಿ ಆಗದಿದ್ರೆ ಸಾಕು. ನಾವು ಬೇರೆ ವಿಡಿಯೋ ನೋಡಿದ್ವಿ ಒಂದು, ಅವ್ರು ನೋಡಿದ್ರಲ್ಲಿ ಇಲ್ಲಿವರೆಗೂ ಬಂದಿದೆ ಗಾಡಿಗಳು. ಇಲ್ಲಿ ಕ್ಯಾಂಪಿಂಗ್ ಹಾಕಿದ್ರು, ಇದೆ ಕಾಂಕ್ರೀಟ್ ಮೇಲೆ. ಆ್ಯಕ್ಚುಲಿ ಗಾಡಿಗಳೆಲ್ಲ ನೋಡಿ ಅಲ್ಲಿದೆ. ರೋಡು ಮಳೆ ಬಂದಿದ್ದರಿಂದ ಈ ಕಡೆ ಬಂದು ಈ ಕಡೆ ವೇ ಇರೋವಂಥದ್ದು. ಮಳೆ ಬಂದಿರೋದಕ್ಕೋಸ್ಕರ ಈ ಥರ ಆಗಿದೆ ಅನಿಸುತ್ತೆ. ಅಂದರೆ ಮಣ್ಣೆಲ್ಲ ಕೆಸರಾಗಿ ಅಲ್ಲಿ ಗಾಡಿಗಳು ಟ್ರ್ಯಾಕ್ಟರ್ಲ್ಲ ಓಡಾಡಿ ಊದ್ಕೊಂಡಿದೆ. ಇಲ್ಲಾಂದರೆ ಆರಾಮಾಗಿ ಗಾಡಿ ಬೇಸಿಗೆಗಾಲದಲ್ಲೆಲ್ಲ ಅಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ಬಟ್ ಇವಾಗೂ ಟೂ ವೀಲರ್ಸ್ ಎಲ್ಲ ಬಂದಿದೆ, ನೆನ್ನೆ ಬೈಕರ್ಸ್ ಎಲ್ಲ ಬಂದಿದ್ದರು. ಬಟ್ ಆಸಮ್ ಲೊಕೇಶನ್ ಮಾತ್ರ ನೋಡಿ. ಆಲ್ರೆಡಿ ಒಂದು ಬ್ಯಾಚ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದಾರೆ. ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಈ ಥರ ಸ್ಪಾಟ್ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಕಾಲೇ ಫುಲ್ಲು ಬೆವತು, ಚಪ್ಪಲಿ ಜಾರ್ತಾ ಇದೆ. ಸ್ಟೇರ್ಸ್ ಇದೆ ನೋಡಿ ಸ್ಟಾರ್ಟಿಂಗಲ್ಲಿ, ಅಲ್ಲೇ ಬಿಟ್ಟಿದ್ದೀನಿ ಚಪ್ಪಲಿ. ಸೊ ಇವಾಗಂದರೆ ಬರೀ ಕಾಲಲ್ಲೇ ನಡ್ಕೊಂಡು ಹೋಗೋದು. ಇಲ್ಲಿ ಕೆಲವು ಹೈಟಿಗೆ, ಅಂದರೆ ಸ್ವಲ್ಪ ಹೈಟಿಗೆ ಮೆಟ್ಲಿದೆ. ಮೆಟ್ಲು ಹತ್ಕೊಂಡೋಗಿ ಆಮೇಲೆ ಅಲ್ಲಿಂದ ಹತ್ತೋದೇ ಇರೋದು ನೋಡಿ. ನಮ್ಮ ಜೊತೆ ರೊನಾಲ್ಡೋ ಅವ್ರು ಹಿಂದಗಡೆ ಟೀ ಶರ್ಟ್ ಹೇಳ್ಕೊಂಡು ವಾಕ್ ಮಾಡ್ತಾ ಇದ್ದಾರೆ. ಅಷ್ಟೊಂದು ಸ್ಟೀಪ್ ಅನ್ನಿಸ್ತಿಲ್ಲ. ನಾರ್ಮಲ್ ಆಗಿದೆ. ಕೆಳಗಿಂದ ನೋಡುವಾಗ ಫುಲ್ಲು ಸ್ಟೀಪ್ ಅನಿಸುತ್ತೆ. ಈ ಟ್ರಿಕ್ಕು ನಾನು ಈಸಿ ಅಂತ ಹೇಳಲ್ಲ, ಬಟ್ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಕೆಳಗಡೆಯಿಂದ ನೋಡುವಾಗ ತುಂಬ ಸ್ಟೀಪ್ ಅನಿಸುತ್ತೆ. ನಾವು ಕಾರಲ್ಲಿರುವಾಗ ಅಲ್ಲಿಂದ ನೋಡಿ, ಅಲ್ಲಿದೆ ಕಾರು. ಅಲ್ಲಿಂದ ನೋಡುವಾಗ ತುಂಬ ಸ್ಟೀಪ್ ಅನಿಸುತ್ತೆ ಅಷ್ಟೇ. ಬಟ್ ಮೇಲೆ ಹತ್ತೋದಕ್ಕೆ ಅಷ್ಟೊಂದು ಸ್ಟೀಪ್ ಇಲ್ಲ. ನೋಡಿ, ಆ್ಯಕ್ಚುಲಿ ಇದು ಐ ಲೆವೆಲ್ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ. ಸೊ ಈ ಥರ ಸ್ಲೋಪ್ ಆಗೇ ಇದೆ, ಆರಾಮಾಗಿ ಹತ್ಕೊಬೋದು. ಬಟ್ ಅದೇ ಮಳೆ ಬಂದಾಗ ಬಂದರೆ ತುಂಬ ಹುಷಾರಾಗಿರಿ ನೋಡಿ. ನೆನ್ನೆ ಮಳೆ ಬರ್ತಿತ್ತು, ಇವತ್ತು ಸ್ವಲ್ಪ ಮಳೆ ಇಲ್ಲದೆ ಇರೋದ್ರಿಂದ ಒಣಗಿದೆ. ಇಲ್ಲಾಂದರೆ ಈ ಥರ ಎಲ್ಲ ತುಂಬ ನೀರು ಹೋಗ್ತಾ ಇರುತ್ತೆ, ತುಂಬ ಜಾರುತ್ತೆ. ಹತ್ತುವಾಗ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಆಯಿತು. ನೋಡಿರಿ, ಆಲ್ರೆಡಿ ಆ ಬ್ಯಾಚ್ ಅಲ್ಲಿವರೆಗೂ ಹೋಗಿದ್ದಾರೆ. ಇನ್ನು ಅದ್ರ ಮೇಲ್ಗಡೆ ಫುಲ್ಲು ಫ್ಲ್ಯಾಟ್ ಲ್ಯಾಂಡ್ ಇದೆಯಂತ. ಅಂತ ಏನು ಡಿಫಿಕಲ್ಟಿ ಇಲ್ಲ, ಆರಾಮಾಗಿ ಹತ್ಕೊಂಬರ್ಬೋದು. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಹತ್ತುವಾಗ ನಿಮಗೆ ಟಯರ್ಡ್ ಆಗೋದು ಕಾಮನ್ ಇರುತ್ತೆ. ಸೊ ಅದಕ್ಕೆ ನೀರು ಬಾಟ್ಲು ಇಲ್ಲಾಂದರೆ ಏನಾದರೂ ಸ್ವಲ್ಪ ತಿನ್ನೋದಕ್ಕೆ ನಿಮಗೆ ಬೇಕು ಅಂದರೆ ಮೇಲ್ಗಡೆ ಬ್ರೇಕ್ ತೊಗೊಳೋದಕ್ಕೆ ಸ್ವಲ್ಪ ಏನಾದರೂ ನೀವು ಕ್ಯಾರಿ ಮಾಡಿದ್ರೆ ಬೆಟರ್ ಇರುತ್ತೆ. ಏನಾದರೂ ಕೈಲಿ ಈ ಥರ ಇಟ್ಕೊಂಡು ಹತ್ತೋದು ರೆಕಮೆಂಡ್ ಮಾಡಲ್ಲ, ಬ್ಯಾಕ್ ಹಾಕ್ಕೊಂಡು ಹತ್ತಿದ್ರೆ ಚೆನ್ನಾಗಿರುತ್ತೆ.
ಟ್ರೆಕ್ಕಿಂಗ್ ಆಯಿತು. ಟ್ರೆಕ್ಕಿಂಗಿಂದ ಹೇಳ್ಕೊಂಬಂದಿದ್ದು ಸೂಪರ್ ಎಕ್ಸ್ಪೀರಿಯನ್ಸ್, ಆಸಮ್. ಏನದು ಹೇಳೋದು, ಎಷ್ಟು ಸತಿ ಹೇಳಿದ್ರು ಇದನ್ನೆಲ್ಲ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೀವು ಬಂದು ಎಂಜಾಯ್ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಲೊಕೇಶನ್ ಕೊಟ್ಟಿರ್ತೀನಿ, ರಾಮನಗರದಲ್ಲಿದೆ. ತುಂಬ ಪೀಸ್ಫುಲ್ ಜಾಗ, ಪಕ್ಕದಲ್ಲೇ ಹಳ್ಳಿ ಇದೆ. ಬಟ್ ರಾತ್ರಿ ನಾವು ಇಲ್ಲಿ ಓವರ್ ನೈಟ್ ಸ್ಟೇ ಮಾಡಿದ್ರು ಕೂಡ ಯಾರೊಬ್ಬರು ಬಂದು ಡಿಸ್ಟರ್ಬ್ ಮಾಡಿಲ್ಲ. ತುಂಬ ಪೀಸ್ಫುಲ್ಲಾಗಿತ್ತು. ಮತ್ತು ಆ ಥರ ಈ ಥರ ಏನು ಪ್ರಾಣಿಗಳ ಸೌಂಡು ಇಲ್ಲ ಹಸು ಕರು ಕೂಡ ನಾವು ನೋಡಲಿಲ್ಲ. ಅಷ್ಟು ಪೀಸ್ಫುಲ್ಲಾಗಿದೆ, ಏನೂ ಡಿಸ್ಟರ್ಬೆನ್ಸ್ ಇಲ್ಲ. ಫ್ಯಾಮಿಲೀಸ್ ಬಂದು ಓವರ್ ನೈಟ್ ಕ್ಯಾಂಪಿಂಗ್ ಮಾಡೋದು ನಿಮ್ಮ ಓನ್ ರಿಸ್ಕ್, ನಿಮ್ಮ ಮೇಲೆ ಟೋಟಲಿ ಡಿಪೆಂಡ್ ಆಗಿರುತ್ತೆ. ನೀವು ಕಾಲ್ ತೊಗೊಳ್ಬೋದು. ಬಟ್ ಡೇ ಕ್ಯಾಂಪಿಂಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಟ್ರೆಕ್ ಮಾಡೋದಿದೆಯಲ್ಲ, ಸೂಪರಾಗಿರುತ್ತೆ. ಬಟ್ ಆವಾಗಲೇ ನಾನು ಟ್ರೆಕ್ ಮಾಡುವಾಗೂ ಹೇಳಿದೆ ನೋಡಿ, ಸೂಪರಾಗಿದೆ ಮಾತ್ರ. ಬಟ್ ಬಿ ಕೇರ್ಫುಲ್, ಸ್ಲಿಪ್ಪರಿ ಇರುತ್ತೆ. ಮಳೆ ಇದ್ದರೆ ನನಗನ್ಸುತ್ತೆ ಬೇಸಿಗೆಗಾಲದಲ್ಲಿ ಅಷ್ಟೊಂದೇನು ತೊಂದರೆ ಇರೋದಿಲ್ಲ. ಮಳೆ ಬಂದಾಗ ಮಾತ್ರ ಸ್ವಲ್ಪ ಸ್ಲಿಪ್ಪರಿ ಇದೆ, ಬಟ್ ನಡಿಬೋದು. ಟ್ರೆಕ್ಕಿಂಗ್ ಶೂಸ್ ಕಂಪಲ್ಸರಿ ಹಾಕ್ಕೊಳ್ಳಿ ಸೇಫ್ಟಿಗೆ. ನೀವು ವಾಟರ್ ಮತ್ತು ತಿನ್ನೋದಕ್ಕಾಗಲಿ ಕುಡಿಯೋದಕ್ಕಾಗಲಿ ನೀವು ಕ್ಯಾರಿ ಮಾಡಿಕೊಂಡ್ರೆ ತುಂಬ ಬೆಟರ್ ಅಂತ ನಾನು ಅಂದ್ಕೊತೀನಿ. ಬನ್ನಿ, ಇವಾಗ ಟ್ರೆಕ್ ಪಾರ್ಟ್ ಅಂತೂ ಆಯಿತು. ನೋಡಿದ್ರಲ್ಲ ಟ್ರೆಕ್ಕಿಂಗಲ್ಲೂ ಮೇಲಿಂದ ಲೊಕೇಶನ್ ಹೇಗಿತ್ತು, ಹೇಗೆ ಬ್ಯೂಟಿಫುಲ್ ಆಗಿದೆ ಅಂತ. ಬನ್ನಿ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪ್ಯಾಕ್ ಮಾಡಿ ಇವತ್ತಿಂದು ಸೈನ್ ಅಪ್ ಮಾಡೋಣ. ಹಿಂಗಿಟ್ಕೋ, ಹಿಂಗೆ ಕೈ ಹಿಂಗೆ ಹಿಂಗೆ ಎರಡು ಕೈ ಎರಡು ಕೈ ಎನರ್ಜಿ ಕಮ್ಮಿ ಆಗ್ಬಿಟ್ಟಿದೆ. ಸೊ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ನಾನು ಎಂಜಾಯ್ ಮಾಡೋದು ಅಂತ. ಮಕ್ಕಳು ಮಾಡಲ್ಲ, ದೊಡ್ಡವ್ರು ಬಿಡಲ್ಲ. ಏನಾದರೂ ಆಗಲಿ ಒಂದು ಒಳ್ಳೆ ಪೋಸ್ಟ್ ಮಾಡಿಸೇ ಬಿಡ್ಬೇಕು ನಾವು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅವ್ನು ಒಬ್ಬಂದು ನಾನಿಬ್ರು ಇವಾಗ ನೀನು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು, ನೆನೆ ಮಾಡಿ ಚಿಕನ್ ಫ್ರೈ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಳ್ಳೆ ಕಾಂಬಿನೇಷನ್. ಟ್ರೆಕ್ಕಿಂಗ್ ಹೋಗಿ ಬಂದಮೇಲೆ ಒಳ್ಳೆ ಎನರ್ಜಿ ಇದೆ ನೋಡಿ. ಎಲ್ಲರೂ ಸೈಲೆಂಟಾಗಿ ತಿಂತಾನೇ ಅವರೇ. ಓಕೆ ಸ್ನೇಹಿತರೆ, ನಾಷ್ಟ ಮಾಡಿದ್ದಾಯಿತು, ಟೀ ಕುಡಿದಿದ್ದಾಯಿತು, ಎಲ್ಲ ಪ್ಯಾಕ್ ಮಾಡಿದ್ದು ಆಯಿತು. ಅವರು ಎಲ್ಲ ಹೊರಟರು. ಸೊ ನಂದಿನ ಈ ದೊಡ್ಡ ಟೆಂಟು ಫೈನಲ್ ಪ್ಯಾಕ್ ಮಾಡಿದ್ರೆ ನಂದು ಎಲ್ಲ ಪ್ಯಾಕಿಂಗ್ ಮುಗಿಯುತ್ತೆ, ಹೊರಡೋದು. ಸೊ ಹೇಗಿತ್ತು ಈ ವಿಡಿಯೋ ಅಂತ ಹೇಳಿ, ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು. ಯಾಕಂದರೆ ಓವರ್ ನೈಟ್ ಕ್ಯಾಂಪಿಂಗು ಆಯಿತು, ನೇಚರಲ್ಲಿ ಆಸಮ್ ಲೊಕೇಶನ್, ಒಂದು ಟ್ರೆಕ್ಕಿಂಗ್ ಕೂಡ ಆಯಿತು. ಟ್ರೆಕ್ಕಿಂಗ್ ಕೂಡ ಆಸಮ್ ಆಗಿತ್ತು. ಸೊ ಹೇಳ್ತಾ ಇರ್ತೀನಿ ಯಾವಾಗಲೂ, ವಿಡಿಯೋಲಿ ನೋಡೋದಕ್ಕಿಂತ ನೀವು ಬಂದು ಲೈವಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋದ್ರ ಮುಂದೆ ಯಾವುದೂ ಇಲ್ಲ. ಸೊ ನೀವು ಕ್ಯಾಂಪಿಂಗ್ ಮಾಡ್ತಾಯಿರಿ. ನೀವೇನಾದರೂ ಕ್ಯಾಂಪಿಂಗ್ ಮಾಡಬೇಕು ನನ್ನ ಜೊತೆ ಅಂತ ಹೇಳಿದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ, ನಾನು ನಿಮಗೆ ನಮ್ಮ ಕಮ್ಯುನಿಟಿಗೆ ಜಾಯಿನ್ ಮಾಡ್ತೀನಿ. ನಿಮಗೆ ಕ್ಯಾಂಪಿಂಗ್ ಅಪ್ಡೇಟ್ ಸಿಗ್ತಾ ಇರುತ್ತೆ, ನೀವು ಕೂಡ ಜಾಯ್ನ್ ಆಗ್ಬೋದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಮತ್ತೊಂದು ಅಡ್ವೆಂಚರಸ್ ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಕೀಪ್ ಕ್ಯಾಂಪಿಂಗ್. ಅದನ್ನ ನೋಡ್ತಾ ಇರ್ತೀವಿ. ಏನೋ ಚೆನ್ನಾಗಿದ್ರೆ ನೆಕ್ಸ್ಟ್ ಒಂದು ಟೈಮ್ ಬಂದಾಗ ಬೇಕಾದ್ರೆ ಅಲ್ಲೇ ಇದ್ದು ಅಲ್ಲೇ ಇರ್ಬೋದು. ನೀವು ಟಾರ್ಪಲ್ಲಿ ಎಳಿಬೇಕಾಗೇ ಇಲ್ಲ, ಅಲ್ಲೇ ಇರ್ಬೋದು. ಗೊತ್ತಾಯ್ತು. ನೋಡ್ಬೋದು. ನಾನು ಅದೊಂದು ನಿಮ್ಗೆ ಸಣ್ಣ ಕಾಣಿಸ್ತದೆ, ಅಲ್ಲಿ ಒಳಗೆ ಹೋದ್ಮೇಲೆ ಸರ್ ನೋಡಿದ್ವಿ, ಹೋಗಿದ್ವಿ ಮೇಲಕ್ಕೆ, ಇಲ್ಲಿಂದ ನೋಡೋಕೆ ಹಿಂಗೆ ಕಾಣೋದಷ್ಟೇ. ಹೇಗಾಗಿದೆ ಅಂತ ಹೇಳಿದ್ರೆ, ಮುಂಚೆ ನಾನು ಬೈಕಲ್ಲಿ ಹೋಗಿದ್ದ ಕಡೆ, ನಾನು ಬೈಕ್ ಇದ್ದಾಗಿಂದನೂ ಕ್ಯಾಂಪಿಂಗ್ ಮಾಡ್ತಾ ಇದ್ದೀನಿ, ಹಿಂದೆ ಕಡೆ ಕಟ್ಕೊಂಡು. ಕಾರ್ ಮಾಡ್ಕೊಂಡು ಅಂತ ಜಾಗಕ್ಕೆ ಹೋಗೋಕ್ಕಿಲ್ಲ, ಯಾಕಂದ್ರೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸುಮಾರು. ಬಿಡಲ್ಲ ಸರ್, ಒಂದು ಊರವ್ರು ಬಿಡಲ್ಲ. ಯಾಕಂದ್ರೆ ಅವ್ರ ಜಾಗ ಅವ್ರು ಕ್ಲೀನಾಗಿ ಇಟ್ಕೋಬೇಕು.
ಇನ್ನೊಂದು ನಮ್ಮಂಥವ್ರಿಲ್ಲ ಬೈಕ್ ಗ್ರೂಪ್ ಅವ್ರು ಯಾರು ನಾ ಇಂಥವ್ರು ಅಂತಾರೆ ಅಂತ ಹೇಳಿಲ್ಲ, ಹೋದವರೆಲ್ಲ ಹಾಳು ಮಾಡಿಟ್ರೆ ನಮಗೆ ಮುಂದಕ್ಕೆ ಜಾಗನೇ ಇರಲ್ಲ. ಗೊತ್ತಿರ್ಲಿಲ್ಲ. ಇಲ್ಲ ಬರಲ್ಲ ಬಿಡಿ ಬಂದ್ರು ತುಂಬಾ ಸಲ ಬಂದೈತೆ ಆನೆ. ಈಗ ಓಡಾಡ್ತಾ ಇರ್ತದಲ್ಲ ಇದೆಲ್ಲ ಕಾಣಲ್ಲ. ಓಕೆ ಈಗ ಬರಲ್ಲ ಮಳೆಗಾಲದಲ್ಲಿ